ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ದೀಪಾವಳಿ ಹಬ್ಬ ಅಂದರೆ ಬೆಳಕಿನ ಹಬ್ಬ. ನಮ್ಮ ಜೀವನದಲ್ಲಿ ಕತ್ಲು ತುಂಬಿಕೊಂಡಿರೋದನ್ನ ಹೋಗಲಾಡಿಸಿ ಬೆಳಕು ತರುವಂಥ ಹಬ್ಬ. ಚಿಕ್ಕ ಮಕ್ಕಳ ಅಚ್ಚುಮೆಚ್ಚಿನ ಹಬ್ಬ ಅಂತಲೇ ಹೇಳ್ಬೋದು. ನಿಮಗೂ ದೀಪಾವಳಿ ಹಬ್ಬ ಅಂದರೆ ಇಷ್ಟ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ದೀಪಾವಳಿ ಹಬ್ಬದ 5 ದಿನದ ಪೂಜೆಯ ಶುಭ ಮುಹೂರ್ತ, ಹಾಗೆ ಎಲ್ಲ ತಿಥಿಗಳು ಯಾವಾಗ ಪ್ರಾರಂಭ ಆಗುತ್ತೆ, ಮುಕ್ತಾಯ ಯಾವಾಗ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ದೀಪಾವಳಿ ಹಬ್ಬದಲ್ಲಿ ಕೆಲವರು 3 ದಿನ ಆಚರಣೆ ಮಾಡ್ತಾರೆ, ಕೆಲವರು 5 ದಿನ ಆಚರಣೆ ಮಾಡ್ತಾರೆ. ಧನ ತ್ರಯೋದಶಿ ದಿನ ಅಂದರೆ ಶನಿವಾರ 18ನೇ ತಾರೀಕಿನಿಂದ ಬಲಿಪಾಂಡಮಿಯವರೆಗೂ ಯಾವ್ಯಾವ ದಿನ ಯಾವ ಆಚರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಈ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ದೀಪಾವಳಿ ಹಬ್ಬದ ಆಚರಣೆ 18ನೇ ತಾರೀಕು ಶನಿವಾರದಿಂದ ಪ್ರಾರಂಭ ಆಗ್ತಾ ಇದೆ. ಶನಿವಾರ ಧನ ತ್ರಯೋದಶಿ ಅಂದರೆ ತ್ರಯೋದಶಿ ತಿಥಿ ಶನಿವಾರ ಮಧ್ಯಾಹ್ನ 12:15 ಪ್ರಾರಂಭ ಆಗಿ 19ನೇ ತಾರೀಕು ಭಾನುವಾರ ಮಧ್ಯಾಹ್ನ 1:50 ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ 2 ದಿನ ಕೂಡ ಧನ ತ್ರಯೋದಶಿ ಆಚರಣೆಯನ್ನು ಮಾಡ್ಬೋದು. ಅಲ್ಲದೆ ಈ ದಿನ ಯಮ ದೀಪಾರಾಧನೆ ಮತ್ತು ಧನ್ವಂತರಿ ದೀಪಾರಾಧನೆ ಮಾಡೋ ಅಂಥವ್ರು ಶನಿವಾರ ಸಂಜೆನೇ ಮಾಡಬೇಕಾಗುತ್ತೆ. ಹಾಗೆ ಯಾವುದೇ ಮನೆಗೆ ಒಂದು ಒಳ್ಳೆ ವಸ್ತುಗಳನ್ನು ಮನೆಗೆ ತರಬೇಕು ಅಂತ ಅಂದರೂ ಕೂಡ ಶನಿವಾರ ತರ್ಬೋದು. ದೀಪಾರಾಧನೆಯನ್ನು ಮಾಡೋ ಅಂಥವ್ರು ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಮಾಡ್ಕೋಬೋದು. ದೀಪಾರಾಧನೆ ಆದಮೇಲೆ ನೀವೇನಾದರೂ ವಸ್ತುಗಳನ್ನು ಮನೆಗೆ ತಂದಿದ್ದರೆ ಅದನ್ನು ರಾತ್ರಿ 7 ಗಂಟೆ 10 ನಿಮಿಷದಿಂದ 8 ಗಂಟೆ 20 ನಿಮಿಷದ ತನಕ ಒಳ್ಳೆ ಶುಭ ಸಮಯ ಇರುತ್ತೆ. ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು. 6 ಗಂಟೆಯಿಂದ 8 ಗಂಟೆ 20 ನಿಮಿಷದ ತನಕ ಒಳ್ಳೆ ಶುಭ ಸಮಯ ಇರುತ್ತೆ. ಈ ಸಮಯದಲ್ಲಿ ದೀಪಾರಾಧನೆಗಳನ್ನು ಮಾಡ್ಕೋಬೋದು. ಹಾಗೆ ಒಳ್ಳೆ ವಸ್ತುಗಳನ್ನು ಖರೀದಿ ಮಾಡಿ ಪೂಜೆನೂ ಕೂಡ ಮಾಡ್ಕೋಬೋದು. ಇನ್ನು ಶನಿವಾರ ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ಭಾನುವಾರ ಮಾಡ್ತೀನಿ ಅಂತ ಅಂದರೆ ಭಾನುವಾರ ಮಧ್ಯಾಹ್ನ 1 ಗಂಟೆ ಒಳಗಾಗಿ ನೀವು ಪೂಜೆನ ಮಾಡ್ಕೋಬೋದು. ಏಕೆಂದರೆ 1:50 ತೃತೀಯ ತಿಥಿ ಮುಗ್ದೋಗ್ಬಿಟ್ಟಿರುತ್ತೆ. ಆಮೇಲೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಇನ್ನು 2ನೇ ದಿನ ನೀರು ತುಂಬೋ ಹಬ್ಬ ಇರುತ್ತೆ. ಇದು ಶನಿವಾರ 19ನೇ ತಾರೀಕು ಮಧ್ಯಾಹ್ನ 1:55 20ನೇ ತಾರೀಕು ಮಧ್ಯಾಹ್ನ 3:40 ತನಕ ಚತುರ್ಥಿ ತಿಥಿ ಇರುತ್ತೆ. ಅಂದರೆ ಸೋಮವಾರ ಸೂರ್ಯೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇರುತ್ತೆ. ಹಾಗಾಗಿ ಸೋಮವಾರ ನರಕ ಚತುರ್ದಶಿ, ಹಾಗಾಗಿ ಎಣ್ಣೆ ಸ್ನಾನ ಅವತ್ತು ಕೂಡ ಮಾಡ್ಕೋಬೋದು, ಅಥವಾ ಮಂಗಳವಾರ ಕೂಡ ಮಾಡ್ಕೋಬೋದು. ಅಮಾವಾಸ್ಯೆ 2 ದಿನ ಲೆಕ್ಕ ಬರುತ್ತೆ. ಈ ಸಲ ನಮಗೆ ಎಲ್ಲ ತಿಥಿಗಳು ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನ ತನಕ ಇರೋದ್ರಿಂದ 2 ದಿನ ಆಚರಣೆ ಮಾಡ್ಕೋಬೋದು. ಭಾನುವಾರ 19ನೇ ತಾರೀಕು ನೀರು ತುಂಬೋ ಹಬ್ಬ. ಹಳ್ಳಿಗಳ ಕಡೆ ನೀರು ಕಾಯಿಸೋ ಪಾತ್ರೆನಲ್ಲಿ ಅಂದರೆ ಹಿತ್ತಾಳೆ ಪಾತ್ರೆನ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲನೂ ಕೂಡ ಕಟ್ಬಿಟ್ಟು ಅದಕ್ಕೆ ನೀರನ್ನು ತುಂಬಿಸಿ ಇಟ್ಟಿರ್ತಾರೆ. ಗೀಝರು ಮತ್ತು ಸೋಲಾರ್ನಲ್ಲಿ ಬಿಸಿನೀರಿನಲ್ಲಿ ಸ್ನಾನಗಳನ್ನು ಮಾಡ್ಕೊಳ್ಳೋದ್ರಿಂದ ಸಿಟಿ ಕಡೆ ಇಂಥ ಆಚರಣೆಗಳು ಕಡಿಮೆ ಅಂತಲೇ ಹೇಳ್ಬೋದು. ಇದು ನಿಜ ಅಲ್ವಾ? ನಿಮಗೂ ಕೂಡ ಗೊತ್ತಿರುತ್ತೆ. ಇನ್ನು ಸೋಮವಾರ ಮತ್ತು ಮಂಗಳವಾರ 2 ದಿನ ಕೂಡ ಎಣ್ಣೆ ಸ್ನಾನನ ಮಾಡ್ಕೋಬೋದು. ಏಕೆಂದರೆ ಕೆಲವರು ಸೋಮವಾರ ಅಮಾವಾಸ್ಯೆ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಮಂಗಳವಾರ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೊತಾರೆ. 2 ದಿನ ಅಮಾವಾಸ್ಯೆ ತಿಥಿ ಇರೋದ್ರಿಂದ ಸೋಮವಾರ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿದ್ರೆ ಬೆಳಗ್ಗೆ 5:15 6:30 ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಎಣ್ಣೆನ ಹಚ್ಚಿ ಸೂರ್ಯೋದಯ ಆದಮೇಲೆ ಸ್ನಾನ ಮಾಡಿ ತುಂಬಾ ಒಳ್ಳೆಯದು. ಏಕೆಂದರೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸೂರ್ಯನ ಎಳೆ ಬಿಸಿಲು ಮೈ ಮೇಲೆ ಬೀಳಬೇಕು. ಆನಂತರ ಸೂರ್ಯೋದಯ ಆದಮೇಲೆ ಸ್ನಾನ ಮಾಡಿ. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಅಷ್ಟೇ ಕತ್ತಿಗೆ, ಮುಖಕ್ಕೆ, ಬೆನ್ನಿಗೆ, ಕೈಕಾಲುಗಳಿಗೆಲ್ಲ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು, ಸ್ನಾನ ಮಾಡ್ಕೋಬೇಕು. ಸೋಮವಾರ ಮಧ್ಯಾಹ್ನ 3:45 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. 21ನೇ ತಾರೀಕು ಮಂಗಳವಾರ ಸಂಜೆ 6 ಗಂಟೆಗೆ ಮುಕ್ತಾಯ ಆಗುತ್ತೆ. ಅಂದರೆ 2 ದಿನ ಕೂಡ ಅಮಾವಾಸ್ಯೆ ಪೂಜೆನ ಮಾಡ್ಕೋಬೋದು. ಸೋಮವಾರ ಮಾಡೋರು ಸೋಮವಾರ 20ನೇ ತಾರೀಕು ಆ ದಿನ ಸಂಜೆ 7 ಗಂಟೆಯಿಂದ 8:20 ತನಕ ಒಳ್ಳೆ ಮುಹೂರ್ತ ಇದೆ. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಅಥವಾ ಅಂಗಡಿನಲ್ಲೂ ಕೂಡ ನೀವೇನಾದರೂ ಪೂಜೆ ಮಾಡೋದಿದ್ದರೆ ಈ ಸಮಯದಲ್ಲಿ ಮಾಡ್ಕೋಬೋದು. ಸೋಮವಾರ ಸಂಜೆ ಮಾಡೋರು ಈ ಸಮಯದಲ್ಲಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಅಲ್ಲದೆ ಈ ದಿನದ ಇನ್ನೊಂದು ವಿಶೇಷತೆ ಅಂದರೆ ಮಾರ್ವಾಡಿಗಳು ಪೂಜೆ ಮಾಡುವಂಥ ಸಮಯ. ಈ ಸಮಯದಲ್ಲೂ ಕೂಡ ತುಂಬಾ ಸರಳವಾಗಿ ಪೂಜೆ ಮಾಡ್ಕೋಬೇಕು. ಇದು 20ನೇ ತಾರೀಕೆ ಮಾಡಬೇಕು.
ಏಕೆಂದರೆ ನಮಗೆ ರಾತ್ರಿಯಲ್ಲೇ ಅಮಾವಾಸ್ಯೆ ಇರಬೇಕು. ಹಾಗಾಗಿ 20ನೇ ತಾರೀಕು ಸೋಮವಾರ ಮಧ್ಯರಾತ್ರಿ 12 ಗಂಟೆಗೆ ಪೂಜೆ ಮಾಡಬೇಕು. ಈ ಪೂಜೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 20ನೇ ತಾರೀಕು ಸೋಮವಾರ ಲಕ್ಷ್ಮೀ ಪೂಜೆ ಮಾಡೋ ಅಂಥವ್ರು ಅಂಗಡಿಗಳಲ್ಲಿ ಮನೆಗಳಲ್ಲಿ ಪೂಜೆ ಮಾಡೋ ಅಂಥವ್ರು ಸಂಜೆ 7 ಗಂಟೆಯಿಂದ 8 ಗಂಟೆ 20 ನಿಮಿಷದ ತನಕ ಪೂಜೆ ಮಾಡ್ಕೋಬೋದು. ಇನ್ನು 21ನೇ ತಾರೀಕು ಮಂಗಳವಾರ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಮಾಡ್ಕೋಬೋದು. ಸಂಜೆ ಪೂಜೆ ಮಾಡೋರು 5 ಗಂಟೆ 30 ನಿಮಿಷದಿಂದ 6 ಗಂಟೆ ಅಂದರೆ ಬರೀ ಅರ್ಧ ಗಂಟೆ ಅಷ್ಟೇ ಸಮಯ ಇರುತ್ತೆ. ಅಂಗಡಿ ಪೂಜೆ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಕೂಡ ಈ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು. ಇನ್ನು 22ನೇ ತಾರೀಕು ಬಲಿಪಾಂಡಮಿ ಪ್ರತಿಪಾದ ತಿಥಿ 21ನೇ ತಾರೀಕು ಸಂಜೆ 6 ಗಂಟೆ 30 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 22ನೇ ತಾರೀಕು ರಾತ್ರಿ 8 ಗಂಟೆ 40 ನಿಮಿಷ ತನಕ ಇರುತ್ತೆ. ಇನ್ನು ಬಲಿಪಾಂಡಮಿ ದಿನ ಕೂಡ ತುಂಬ ಜನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ ತನಕ ಒಳ್ಳೆ ಸಮಯ ಇರುತ್ತೆ. ಈ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೋಬೋದು. ಈ ದಿನ ತುಳಸಿ ಪೂಜೆ, ಗೋಪೂಜೆ ಮತ್ತು ಬಲೇಂದ್ರನ ಪೂಜೆ ತುಂಬಾ ವಿಶೇಷವಾಗಿರುತ್ತೆ. ಇನ್ನು ಈ ದಿನ ಬೆಳಗ್ಗೆನೇ ಹಸುಗಳನ್ನು ಚೆನ್ನಾಗಿ ತೊಳೆದು ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತೆ. ಇನ್ನು ಸಂಜೆ ಈ ದಿನ ಸಗಣಿಯಿಂದ 5 ಗೊಂಬೆಗಳನ್ನು ಮಾಡಿ ಇದನ್ನು ತುಳಸಿ ಕಟ್ಟೆ ಹತ್ತಿರ ಅಥವಾ ಹೊಸ್ಲ ಹತ್ತಿರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅಂದರೆ ಪಂಚಪಾಂಡವರು ಅಂತ ಆ ಗೊಂಬೆಗಳನ್ನು ಮಾಡಿಬಿಟ್ಟು ಸಗಣಿಯಿಂದ ಪೂಜೆ ಮಾಡ್ತಾರೆ. ನಿಮ್ಮ ಪದ್ಧತಿ ಪ್ರಕಾರ ಆಚರಣೆಯನ್ನು ಮಾಡ್ಕೊಳ್ಳಿ. ಅಲ್ಲದೆ ಈ ದಿನ ತುಂಬ ವಿಶೇಷ ಅಂದರೆ ಸಗಣಿಯ ಮೇಲೆ ಮಣ್ಣಿನ ದೀಪವನ್ನು ಇಟ್ಬಿಟ್ಟು ಹೊಸ್ಲತ್ತಿರ ತುಳಸಿ ಗಿಡದ ಹತ್ತಿರ ಹಚ್ಚೋದು ಕೂಡ ತುಂಬಾ ವಿಶೇಷ. ನಾನು ಎಷ್ಟೋ ವಿಡಿಯೋದಲ್ಲೂ ಕೂಡ ನಾನು ಹೊಸ್ಲು ಪೂಜೆ ಮಾಡುವಂಥ ಸಮಯದಲ್ಲೂ ಕೂಡ ನಾನು ಇದೇ ರೀತಿಯೇ ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಯಾರಿಗೆಲ್ಲ ಹಸುವಿನ ಸಗಣಿ ಏನಾದರೂ ಸಿಕ್ಕಿದ್ರೆ ಈ ರೀತಿ ನೀವು ದೀಪಾರಾಧನೆ ಮಾಡ್ಕೋಬೋದು. ತುಂಬಾ ಸರಳವಾಗಿ ಹಾಗೆ ವಿವರವಾಗಿ ಪೂಜೆ ಮಾಡುವಂಥ ಉಪಯುಕ್ತ ಮಾಹಿತಿನ ದೀಪಾವಳಿ ಹಬ್ಬದ 5 ದಿನದ ಪೂಜೆ ವಿಧಾನವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.